ಇನ್ನು ಬಸ್ ದರ ಏರಿಕೆಯ ಬೆನ್ನಲ್ಲೇ ಬೆಂಗಳೂರಿಗರಿಗೆ ಮತ್ತೊಂದು ಶಾಕ್ ಇದೆ. ಅದೇನು ಅಂತ ಅಂದ್ರೆ ಶೀಘ್ರದಲ್ಲೇ ಮೆಟ್ರೋ ಟಿಕೆಟ್ ದರ ಏರಿಕೆ ಆಗುವ ಸಾಧ್ಯತೆ ಇದೆ. ದರ ಪರಿಷ್ಕರಣೆ ಸಂಬಂಧ ಜನವರಿ 2ನೇ ವಾರದಲ್ಲಿ ಸಭೆಯನ್ನ ನಡೆಸುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದ್ದು, ಬೋರ್ಡ್ ಮೀಟಿಂಗ್ ಬಳಿಕ ಟಿಕೆಟ್ ದರ ಏರಿಕೆ ಸಾಧ್ಯತೆ ಇದೆ. ಎಷ್ಟು ಪರ್ಸೆಂಟೇಜ್ ಏರಿಕೆ ಮಾಡಬೇಕು ಏನು ಎತ್ತ ಅನ್ನುವಂಥದ್ದು ಸಭೆಯಲ್ಲಿ ಚರ್ಚೆ ಆಗುತ್ತೆ. 2ನೇ ವಾರ ಅಥವಾ 3ನೇ ವಾರದಿಂದಲೇ ದರ ಹೆಚ್ಚಳ ಆಗ್ಬೋದಾ ಅಂತ ಚಾನ್ಸಸ್ ಇದೆ. ಈಗ ಆಲ್ರೆಡಿ 15% ದರ ಹೆಚ್ಚಳಕ್ಕೆ ಸಮಿತಿ ವರದಿಯನ್ನು ಸಲ್ಲಿಸಿದೆ. ದರ ನಿಗದಿ ಸಮಿತಿ BMRCLಗೆ ವರದಿಯನ್ನು ಸಲ್ಲಿಸಿದೆ. ದರ ಪರಿಷ್ಕರಣೆ ಸಂಬಂಧ ಸಾರ್ವಜನಿಕರ ಸಲಹೆ ಸ್ವೀಕಾರ ಮಾಡಲಾಗುತ್ತೆ. ಇನ್ನೇನಿದ್ರೂ ಮೆಟ್ರೋ ಪ್ರಯಾಣ ದರ ಹೆಚ್ಚಳ ಅಷ್ಟೇ ಬಾಕಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 2011ರಲ್ಲಿ ನಮ್ಮ ದರನ ನಾವು ನಿಗದಿಪಡಿಸಿದ್ವಿ. ಆವಾಗ ನಮ್ಗೆ ಏನಂದ್ರೆ ನಮ್ಮ ಮೆಟ್ರೋ ಆ್ಯಕ್ಟ್ ಏನಿದೆ ಅದ್ರ ಪ್ರಕಾರ ಇನಿಷಿಯಲ್ ಮೆಟ್ರೋ ನಾವು ಓಪನ್ ಮಾಡಿದಾಗ ಅದನ್ನು ಮಾಡ್ಬೋದಿತ್ತು. ಸೊ ಹಾಗಾಗಿ ನಮ್ಮದು 2010 ಅಂದರೆ 11ರಿಂದ ಬಂದಿದ್ದು ಓಪನಿಂಗ್, ನಮ್ಮದು ಫಸ್ಟ್ ಲೈನ್ ಓಪನಿಂಗ್ ಆದಾಗ ಒಂದಷ್ಟು ಆಯಿತು. ಆವಾಗ ಬರೀ ಫೇರ್ಸ್ ವಿತ್ ರೆಸ್ಪೆಕ್ಟ್ ಟು ಸರ್ಟನ್ ಲೆಂತ್ ಮಾಡಿದರು. ಅದೇ ಮೇಲೆ 2013ರಲ್ಲಿ ನಮ್ಮ ರೀಚ್ 3 ರೀಚ್ 4 ಯಾವತ್ತು 14 ಓಪನ್ ಆಯಿತು, ಆವಾಗಲೂ ಕೂಡ ಮುಂದೆ ಅಂದರೆ ಲೆಂತ್ ಎಷ್ಟು ಇನ್ಕ್ರೀಸ್ ಆಗುತ್ತೋ ಅದ್ರ ಪ್ರಕಾರ ಅದನ್ನು ಬರೀ ಸರ್ಚಾರ್ಜ್ ಥರ ಒಂದು ಮಾಡಿಕೊಂಡು ಅದು ಮಾಡಿದ್ರು. ಅದಾದಮೇಲೆ 2017ರಲ್ಲಿ ನಮ್ಮದು ಫುಲ್ ಫೇಸ್ 1 ಏನಾಯಿತು ಆ ಟೈಮಲ್ಲೂ ಕೂಡ 2017ರಲ್ಲಿ ಮಾಡಿದ್ಮೇಲೆ ಇವತ್ತು ತನಕ ದರ ಪರೀಕ್ಷಣೆ ಆಗಿಲ್ಲ. ಅಂದರೆ ಲಾಸ್ಟ್ 7.5 ವರ್ಷ